ಇವತ್ತು ಬೆಳಗ್ಗೆ ನಮ್ಮೆಲ್ಲರ ಮೈಸೂರಿನ ರಾಜರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ, ಮಹಾತ್ಮ ಗಾಂಧಿಯವರ ಪ್ರತಿಮೆ, ಕುವೆಂಪುರವರ ಪ್ರತಿಮೆ ಮತ್ತು ಬಸವಣ್ಣನ ಪ್ರತಿಮೆಗೆ ಎಲ್ಲ ಒಂದು ಪುಷ್ಪಾರ್ಚನೆ ನೀಡ್ತಾ ಇವತ್ತು ಈ ನಾಮಪತ್ರಿಕೆ ಸಲ್ಲಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಆಗುತ್ತೆ. ಯಾರೆಲ್ಲ ಸೇರ್ತಾ ಇದ್ದಾರೆ? ಎಲ್ಲರೂ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಆಗಲೇ ಉಪಸ್ಥಿತರಿದ್ದಾರೆ. ರಾಜ್ಯಾಧ್ಯಕ್ಷರು, 2 ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಬರ್ತಾರೆ. ಸರ್, ಇವತ್ತಿಗೆ ಪರಿಸ್ಥಿತಿ ಹೇಗಿದೆ ಸರ್ ಕ್ಷೇತ್ರದಲ್ಲಿ? ಆಗಲೇ ಚುನಾವಣೆಯ ವಾತಾವರಣ ಸೃಷ್ಟಿಸಲಾಗಿದೆ. ನಾವು ನಮ್ಮ ಪಕ್ಷದ ಪರವಾಗಿ ಮತ್ತು ಪ್ರಧಾನಮಂತ್ರಿ ಅವರ ಪರವಾಗಿ ಆಗಲೇ ಮೈಸೂರು ಮತ್ತು ಕೊಡಗು ನಿಂತಿದೆ. ಅದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದೆ. ಸೊ ಪಕ್ಷಗಳನ್ನು ತೆಗಳುವಂಥದ್ದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಚುನಾವಣೆ ಯಾವ ರೀತಿ ಹೋಗಬೇಕು ಅಂತ ಎಲ್ಲರಿಗೂ ಒಂದು ಆದರ್ಶಪೂರ್ವಕವಾಗಿ ನಡೆದರೆ ಅದು ಒಳ್ಳೆಯದು ಅನಿಸುತ್ತೆ. ಆದರೆ ಅದು ನಿಮ್ಗೆ ಗೊತ್ತಿದೆ, ಅದೇ ರೀತಿ ನಡೆಯುವಂಥದ್ದು ಏನೋ ನಿರೀಕ್ಷೆ ಇಲ್ಲ. ಅದು ಯಾವಾಗ ಬರುತ್ತೋ ಆ ಸವಾಲನ್ನು ಹೇಗೆ ಪರಿಹರಿಸ್ಬೋದು ಅಂತ ನಾವು ನೋಡ್ತೀವಿ. ಸರ್, ಇಲ್ಲಿ ವೆಂಕಟೇಶ್ವರ್ ಕೂಡ ಹೇಳಿದ್ದಾರೆ ಸರ್, ಸಚಿವ ಯದುವೀರ್ ಅವ್ರು ಯಾರು ನಾವು ಕೂಡ ನೋಡಲ್ಲ, ನಮಗಂತೂ ಗೊತ್ತೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ ನಾನು. ಜನಗಳ ಹತ್ರ ಹೇಗೆ ಬರ್ತಾರೆ ಅವರು? ಟೀಕೆಗಳು ಶುರು ಆಗ್ತದೆ ಸರ್. ರೀತಿ ಮೈಸೂರು ಮತ್ತು ಕೊಡಗು ಜನಾಂಗ ಇಡೀ ಕರ್ನಾಟಕದಲ್ಲಿ ಕಳೆದ 9 ವರ್ಷದಿಂದ ನಮ್ಮನ್ನ ನೋಡಿದ್ದಾರೆ. ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಅವರು ಆಗಲೇ ನೋಡಿದ್ದಾರೆ ನಮ್ಮ ಚಟುವಟಿಕೆಗಳಿರ್ಬೋದು, ನಮ್ಮ ಕಾರ್ಯಕ್ರಮಗಳಿರ್ಬೋದು, ಸಮಾಜ ಸೇವೆ ಕೆಲಸ ಇರ್ಬೋದು. ಅದನ್ನ ಅವ್ರು ನೋಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಓದಲಿ ಬಂದಲ್ಲಿ ಎಲ್ಲ ಬಡಿ ಜಾತಿ ಅಸ್ತ್ರ ಬಳಸ್ತಾ ಇದ್ದಾರೆ ಸರ್. ಒಕ್ಕಲಿಗ ಅಸ್ತ್ರ ನೆಲೆ ಕೂಡ CM ಅವರು ಇರ್ಬೋದು, ಸಚಿವರು ಇರ್ಬೋದು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಕೂಡ ದೇವೇಗೌಡರು ಅಂತ ಆರೋಪ ಮಾಡಿದ್ದಾರೆ ಸರ್. ನಾವೆಲ್ಲ ಭಾರತಕ್ಕಾಗಿ, ದೇಶಕ್ಕಾಗಿ, ಭಾರತೀಯರಾಗಿ ನಮ್ಮ ಮತ ಚಲಾಯಿಸಬೇಕಾಗಿದೆ. ಇದು ನೇಷನ್ ಫಸ್ಟ್ ಆಗಿ ನಾವು ಎಲೆಕ್ಷನನ್ನು ಮಾಡ್ತಾ ಇದ್ದೀವಿ. ನಮ್ಮ ದೇಶ ಮುಖ್ಯ, ಭಾರತ ಮುಖ್ಯ. ನಾವೆಲ್ಲರೂ ಭಾರತೀಯರಾಗಿ ನಾವು ಮತವನ್ನು ಚಲಾಯಿಸಬೇಕು. ಸರ್, ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಅಂತ ಹೇಳಿದ್ದಾರೆ ಸರ್. ಇಲ್ಲ, ಅದಕ್ಕೇನು ನಿಜ, ಅದು ಸುಳ್ಳು. ಅಂದರೆ ದೇಶದಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಸರ್ವೆನಲ್ಲಿ ಮೋದಿಯವರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ, ಅವರು ಕಡಿಮೆ ಸೀಟ್ ತಗೊಳ್ತಾರೆ ಅನ್ನೋದು ಕಾಂಗ್ರೆಸ್ ಅವರು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಭಾಷಣ ಅದು. ಇಲ್ಲ, ಪ್ರಧಾನಮಂತ್ರಿ ಅವರ ವರ್ಚಸ್ಸು ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಳೆದ 10 ವರ್ಷದಿಂದ ಅವ್ರು ಮಾಡಿರುವ ಕೆಲಸ, ನಮ್ಮ ದೇಶಕ್ಕಾಗಿ ನಿಟ್ಟಿರುವ ದೃಷ್ಟಿ ಮತ್ತು ಆರ್ಥಿಕ